ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ ಜೊತೆಗೆ ಪ್ರಪಂಚದ ದಿ ಬೆಸ್ಟ್ ಹೇರ್ ಆಯಿಲ್ ಅಂತಾನೆ ಹೇಳ್ಬಹುದು. ತುಂಬಾನೇ ಈಸಿ, ತುಂಬಾನೇ ಎಫೆಕ್ಟಿವ್ ಆಗಿರುವಂತಹ ಹೇರ್ ಆಯಿಲ್ ವಿಚ್ ರೆಡ್ಯೂಸಸ್ ಹೇರ್ ಫಾಲ್, ವಿಚ್ ಜಸ್ಟ್ ಕೀಪ್ ಅವೇ ಯುವರ್ ಗ್ರೇ ಹೇರ್ಸ್ ಅಂತಾನೆ ಹೇಳ್ತೀನಿ. ಬಿಳಿ ಕೂದಲನ್ನ ದೂರ ಮಾಡುತ್ತೆ, ಕೂದಲು ಉದುರೋದನ್ನ ನಿಲ್ಲಿಸುತ್ತೆ ಹಾಗೂ ಸರ್ವತೋಮುಖವಾಗಿ ಕೂದಲು ಬೆಳವಣಿಗೆಗೆ, ಕೂದಲಿನ ಒಂದು ಪೋಷಣೆಗೆ, ಬುರುಡೆ ಏನಿರುತ್ತೆ ಅದರ ಪೋಷಣೆಗೆ ತುಂಬಾನೇ ಸಹಾಯಕಾರಿ. ಗಮನಾರ್ಹವಾಗಿ ಖಂಡಿತವಾಗಿ ಫಸ್ಟ್ ಯೂಸ್ಗೆನೆ ನನಗಂತೂ ರಿಸಲ್ಟ್ ಸಿಕ್ಕಿದೆ. ನಿಮಗೆ ತೋರಿಸ್ತೀನಿ ನಾನು ರಿಸಲ್ಟ್ನ. ಈಗಾಗಲೇ ನಾನು ಹಚ್ಕೊಂಡು ತಲೆ ಸ್ನಾನ ಮಾಡಿದ್ದೀನಿ. ಸೊ ಬನ್ನಿ ಹಾಗಾದ್ರೆ ಆ ಹೇರ್ ಆಯಿಲ್ ಯಾವ ರೀತಿ ಮಾಡ್ಕೋಬಹುದು. ಮನೇಲಿ ಅಡಿಗೆ ಮನೇಲಿ ಸಿಗುವಂತ ವಸ್ತುಗಳು ಕಂಡ್ರೆ ತುಂಬಾನೇ ಈಸಿ. ನಾನು ಜಾಸ್ತಿ ಖರ್ಚು ಮಾಡಿ ತರುವಂತಹ ವಸ್ತುಗಳಿಂದ ನಾನು ನಿಮ್ಮ ಜೊತೆ ರೆಮಿಡೀಸ್ ನ ಶೇರ್ ಮಾಡ್ಕೊಳ್ಳಲ್ಲ. ಅಡಿಗೆ ಮನೆಯಲ್ಲೇ ಸಿಗುವಂತ ವಸ್ತುಗಳಿಂದ ತಯಾರಾಗುವಂತಹ ರೆಮಿಡೀಸ್ ನ ಶೇರ್ ಮಾಡ್ಕೋತೀನಿ. ಬನ್ನಿ ಹಾಗಾದ್ರೆ ಯಾವುದಂತ ನೋಡ್ಕೊಬರೋಣ. ಮೊದಲಿಗೆ ಒಂದು ಕ್ಲೀನ್ ಆಗಿರುವಂತಹ ಫ್ರೆಶ್ ಬೌಲ್ನ ತೆಗೆದುಕೊಂಡು ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮ್ಸ್ ಸಿಮ್ಮಲ್ಲಿ ಇರಲಿ. ಇದಕ್ಕೆ 4 ರಿಂದ 5 ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ನ ನಾನು ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ನಾನು ಮಾಡ್ಕೊಳ್ತಾ ಇರುವಂಥ ಹೇರ್ ಆಯಿಲ್ ತುಂಬಾ ರಿಜುವಿನೇಟ್ ಕೊಡುತ್ತೆ ಕೂದಲಿಗೆ. ನಿಮಗೆ ಬಿಳಿ ಕೂದಲು ಇದ್ದರೂ ಕೂಡ ಅದು ದೂರ ಆಗುತ್ತೆ. ಆ್ಯಂಡ್ ದೆನ್ ಕೂದಲು ಉದುರೋ ಸಮಸ್ಯೆ ಇದ್ದರೂ ಕೂಡ ಅದರಿಂದ ನೀವು ಪಾರಾಗ್ತೀರಿ. ಇದನ್ನ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಷ್ಟೇ. ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಗಿರೋದಾದ್ರೂ ನಡೆಯುತ್ತೆ, ಹಸಿ ಆದರೂ ನಡೆಯುತ್ತೆ, ಇದು ಸ್ವಲ್ಪ ಕ್ರಷ್ ಮಾಡಿಕೊಂಡು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ವಿಚ್ ಇಸ್ ವೆರಿ ವೆರಿ ಗುಡ್ ಫಾರ್ ಯುವರ್ ಹೇರ್ ಸ್ಕ್ಯಾಲ್ಪ್ ಅಂತಲೇ ಹೇಳ್ತೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತೆ ಕಾಳಿನ ಪುಡಿ, ನೀವು ಡೈರೆಕ್ಟಾಗಿ ಮೆಂತೆ ಕಾಳನ್ನ ಕೂಡ ಹಾಕ್ಕೋಬೋದು. ನನ್ನ ಹತ್ರ ಮೆಂತೆ ಕಾಳಿನ ಪುಡಿ ಅವೈಲೇಬಿಲಿಟಿ ಇದೆ, ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿ ಯಾವ ರೀತಿ ಬಿಸಿ ಆಗ್ತಾ ಇದೆ ಅಂತ. ಈ ಟೈಮಲ್ಲಿ ನಾನು ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್. ನಿಜವಾಗ್ಲೂ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಿದೆ. ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸ, ಇದು ಕೂಡ ಇದಕ್ಕೆ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಹುಷಾರು, ಮತ್ತು ಕೈಗೆಲ್ಲ ಸಿಡಿಯೋಂಥ ಚಾನ್ಸ್ ಇರುತ್ತೆ, ಯಾಕಂದರೆ ಆಯಿಲ್ ಬಿಸಿಯಾಗಿದೆ. ಸ್ವಲ್ಪ ಆರಿದ ಮೇಲೂ ಕೂಡ ನೀವು ಹಾಕೋಬೋದು, ನೋ ಇಶ್ಯೂಸ್. ಈಗ ಇದಕ್ಕೆ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಬೇಕು. ಅದೇನು ಅಂದರೆ ತುರಿದಿರುವಂತಹ ಹಸಿ ಶುಂಠಿ ಬೇಕು. ಅದನ್ನು ಕೂಡ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಸೇರಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಈ ಹಸಿ ಶುಂಠಿ ಅಂತೂ ಕೂದಲಿಗೆ ಪರಮೌಷಧ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಸ್ವಲ್ಪ ಹೊತ್ತು ಇದೆಲ್ಲ ಬ್ಲೆಂಡ್ ಆಗಬೇಕು ಅಂತ ಇನ್ನು ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ನ. ಮತ್ತೆ ಒಂದು ಅರ್ಧ ನಿಮಿಷಗಳ ಕಾಲ ಆನ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗೋ ತನಕ ಬಿಟ್ಬಿಟ್ಟು ಇದನ್ನ ಫಿಲ್ಟರ್ ಮಾಡಿಕೊಂಡು ನಾನೀಗ ಹೇರ್ ಸ್ಕ್ಯಾಲ್ಪ್ಗೆ ಹಚ್ಕೊಳ್ತೀನಿ. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ಅಂತ. ಸೊ ಇದನ್ನ ಯಾವ ರೀತಿ, ಸ್ವಲ್ಪ ಪ್ರೊಸೀಜರ್ಸ್ ಇದೆ, ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು. ನಿಮ್ಮ ತಲೆನೋವು ಕೂಡ, ತಲೆಭಾರ, ಸ್ಟ್ರೆಸ್ ಕೂಡ ಕಮ್ಮಿ ಆಗಬೇಕು. ಜೊತೆಲೆ ಕೂದಲು ಉದುರೋದು, ಬಿಳಿ ಕೂದಲು ಕೂಡ ದೂರ ಆಗೋದು ಎಲ್ಲ ಒಂದೇ ಒಂದು ಅಪ್ಲೈಯಲ್ಲಿ ದೂರ ಆಗಬೇಕು ಅಂತಂದರೆ ನಾನು ಹೇಳಿರೋ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಬನ್ನಿ ಆಗಲಿ ಅಪ್ಲೈ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಈಗ ಸ್ವಲ್ಪ ಇದು ತಣ್ಣಗಾಗಿದೆ, ಸ್ವಲ್ಪ ಇದು ಉಗುರು ಬೆಚ್ಚು ಇರುವಾಗಲೇ ನಾನು ಹೇರ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಸೊ ದಟ್ ಇದು ಚೆನ್ನಾಗಿ ಪೆನಿಟ್ರೇಟ್ ಆಗುತ್ತೆ. ಫ್ರೆಂಡ್ಸ್, ಕೊಕೊನಟ್ ಆಯಿಲ್, ಕರಿಬೇವಿನ ಸೊಪ್ಪು, ಮೆಂತೆ ಕಾಳು ಪುಡಿ, ಆ್ಯಂಡ್ ದೆನ್ ಹಾಕ್ಕೊಂಡಿರುವಂತಹ ನಿಂಬೆಹಣ್ಣಿನ ರಸ, ಶುಂಠಿಯ ಒಂದು ಅಂಶ ಕೂದಲಿಗೆ ಒಳ್ಳೆ ಕೆಲಸ ಮಾಡುತ್ತೆ. ನಿಮಗೆ ಬಿಳಿ ಕೂದಲು ಇದ್ದರೂ ಕೂಡ ಗ್ರ್ಯಾಜುವಲ್ ಆಗಿ ಇದನ್ನ ವಾರಕ್ಕೆ ಅಟ್ಲೀಸ್ಟ್ 2 ಸಾರಿ ಹಚ್ಚಿ ನೀವು 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಗಮನಾರ್ಹವಾಗಿ ಬಿಳಿ ಕೂದಲು ದೂರ ಆಗೋದಲ್ಲದೆ ನಿಮಗೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಕೂದಲಲ್ಲಿ ಏನಾದರೂ ಒಂದು ವೇಳೆ ಡ್ಯಾಂಡ್ರಫ್ ಇದ್ದರೂ ಕೂಡ ನಿಂಬೆಹಣ್ಣು ಡ್ಯಾಂಡ್ರಫ್ ಕೂಡ ದೂರ ಮಾಡುತ್ತೆ. ಪಿತ್ತ ಹೆಚ್ಚಾಗಿ ನಿಮಗೆ ವಾಂತಿ ಆಗ್ತಿದ್ರು ಕೂಡ, ತಲೆನೋವು ಆಗ್ತಿದ್ರು ಕೂಡ ಇದರಿಂದ ನಿಮಗೆ ಗಮನಾರ್ಹವಾಗಿ ಅದು ಕೂಡ ದೂರ ಆಗುತ್ತೆ. ನೋಡಿ ನಾನು ಯಾವ ರೀತಿ ಹಚ್ಕೊಳ್ತಾ ಇದ್ದೀನಿ ಅಂತ. ಎಸ್, ಕೂದಲು ಸಂಪೂರ್ಣವಾಗಿ ಕೂದಲು ಬುರುಡೆಗೆ ಇದನ್ನ ಹಚ್ಕೊಳ್ಳಿ. ಈ ರೀತಿ ಜಸ್ಟ್ ಫಿಂಗರ್ ಟಿಪ್ಸಿಂದ ಜಸ್ಟ್ ಮಸಾಜ್ ತೆಗೆದುಕೊಳ್ಳಿ. ಇದರಿಂದ ಬುರುಡೆಯಲ್ಲಿರುವಂತಹ ರಕ್ತ ಸಂಚಾರ ಚೆನ್ನಾಗಾಗಿ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಕೂದಲಲ್ಲಿ ಇರಿಟೇಷನ್ ಇದ್ರೂ ಕೂಡ ದೂರ ಆಗುತ್ತೆ. ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಇದರಿಂದ ದೂರ ಆಗುತ್ತೆ ಫ್ರೆಂಡ್ಸ್. ಸೊ ಇದು ಮಸ್ಟ್ ಟ್ರೈ ಹೇರ್ ಆಯಿಲ್ ಅಂತಲೇ ಹೇಳ್ತೀನಿ. ಮನೇಲಿ ಸಿಗುವಂಥ ವಸ್ತುಗಳಿಂದ ಮಾಡ್ಕೊಂಡಿದ್ದೀನಿ. ಈಗ ಅಪ್ಲೈ ಮಾಡಿಕೊಂಡು 1 ಗಂಟೆ ಆದ ನಂತರ ಹೇರ್ ವಾಶ್ ಮಾಡಿಕೊಂಡು ನಿಮ್ಮ ಮತ್ತೆ ಬಂದು ಕಾಣ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟೆ ಅಂತ. ಇಷ್ಟೇ ಫ್ರೆಂಡ್ಸ್.
ಇದು ಅಪ್ಲೈ ಮಾಡಿಕೊಂಡು 1 ಅವರ್ ನಂತರ ರಾತ್ರಿ ಪೂರ್ತಿ ಅಪ್ಲೈ ಮಾಡ್ಕೋಬೇಕು, ಅದು ಅಪ್ಲೈ ಮಾಡ್ಕೊಂಡು ಬಿಡಬೇಕು, ಬೆಳಗ್ಗೆ ಎದ್ದು ತಲೆಸ್ನಾನ ಮಾಡ್ಕೋಬೇಕು ಅನ್ನೋದು ಏನೂ ಇಲ್ಲ. ಆಕ್ಚುಲಿ ಆಯಿಲ್ ರಾತ್ರಿ ಪೂರ್ತಿ ಇಟ್ಕೊಂಡು ನೀವು ಮಲಗಬಾರ್ದು. ಇದು ಆಯುರ್ವೇದಿಕಲಿ ಪ್ರೂವ್ ಆಗಿದೆ. ಸೊ ಕೇವಲ 1 ಅವರ್ ಮಾತ್ರ ನೀವು ಹಚ್ಕೊಂಡು ಮೈಲ್ಡ್ ಶಾಂಪೂನಿಂದ ಅಥವಾ ಹರ್ಬಲ್ ಶಾಂಪೂಯಿಂದ ನೀವು ಹೇರ್ ವಾಶ್ ಮಾಡ್ಕೋಬಹುದು. ಖಂಡಿತವಾಗಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನೋಡಿ, ನಾನು ಈಗಾಗಲೇ ಕೂದಲನ್ನ ಅದು ಅಪ್ಲೈ ಮಾಡ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ನೋಡಿ, ಯಾವ ರೀತಿಯಾದ್ರೂ ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಕೂದಲು ಏನೂ ಆಗಲ್ಲ. ನೀವೆಂತ ಹೇರ್ ಸ್ಟೈಲ್ ಬೇಕಾದ್ರೂ ಮಾಡ್ಕೊಳ್ಳಿ, ಸಖತ್ತಾಗಿರೋಂಥ ರಿಸಲ್ಟ್ ಸಿಕ್ಕಿದೆ. ಸೊ ಖಂಡಿತವಾಗಿಯೂ ಇದನ್ನ ನೀವು ಟ್ರೈ ಮಾಡ್ಬೋದು. ಹಾಗೂ ನನಗೆ ನಿಮ್ಮ ರಿಸಲ್ಟ್ ಏನಾಯ್ತು ಅಂತ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸ್ಬೋದು. ಇವತ್ತು ಇದನ್ನ ಟ್ರೈ ಮಾಡ್ತೀನಿ ಅಂತ ನಂಬ್ಕೊಂಡಿದ್ದೀನಿ. ಟ್ರೈ ಮಾಡಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.